ಇನ್ನೂ ನಟ ದೇವರಾಜ್ ಅವರ ಬಗ್ಗೆ ಬಂದಿರುವಂಥ ನಿಜಕ್ಕೂ ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು. ಹೌದು, ಇನ್ನಿಲ್ಲ ಅಂದರೆ ಏನಿನ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನನ್ನ ಚಾನಲ್ಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸ್ತಾನೆ ಇದೆ. ಒಂದಲ್ಲ ಒಂದು ರೀತಿಗಳು ನೋವುಗಳು ಸಂಭವಿಸ್ತಾ ಇದೆ. ಇದೇ ರೀತಿ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ಆಘಾತನೆ ಆಗಿದೆ. ಇನ್ನೂ ಸಾಕಷ್ಟು ಸಣ್ಣ ವಯಸ್ಸಿನ ನಟ ದೇವರಾಜ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಹೌದು, ದೇವರಾಜ್ ಪಟೇಲ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಹಿಂದಿನ ಖ್ಯಾತ ಯೂಟ್ಯೂಬರ್ ಆಗಿ ಕೂಡ ಗುರುಸ್ಕೊಂಡಿದ್ದಂಥ ಇವರು ಈಗ ಅತಿ ದೊಡ್ಡ ಹೆಸರು ಕೂಡ ಮಾಡಿರುವಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ಇಂಥ ಅದ್ಭುತವಾದಂಥ ಕಲಾವಿದ ದೇವರಾಜ್ ಪಟೇಲ್ ಅವರು ಹಿಂದಿಯಲ್ಲಿ ಸುಮಾರು 10ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಅವರ 25ನೇ ವಯಸ್ಸಿನಲ್ಲಿ ರಸ್ತೆ ಅಪಘಾತದಿಂದ ಜಾರ್ಖಂಡ್ನಲ್ಲಿ ಹೈವೇನಲ್ಲಿ ಬರುವಂಥ ಸಂದರ್ಭದಲ್ಲಿ ಘಟನೆ ನಡೆದಿದೆ ಅಂತ ಹೇಳಲಾಗ್ತದೆ. ಅವರು ಜಾರ್ಖಂಡ್ನ ಹೈವೇ NH75ನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲಿ ಗಾಡಿ ಓಡಿಸ್ತಾ ಇದ್ರು. ಅಲ್ಲಿ ನಿದ್ದೆ ಮಂಪರಿನವರಿಗೆ ಕಂಡಿಲ್ಲ. ಆದರೆ ಮುಂದೆ ಬರ್ತಿದ್ದಂಥ ಲಾರಿ ಒಂದೇ ಒಂದು ಸೈಡ್ ಲೈಟ್ ಬರ್ತಾ ಇದ್ದಂಥ ಪರಿಣಾಮವಾಗಿ ಅದನ್ನು ಬೈಕ್ ಎಂದುಕೊಂಡು ಓವರ್ಟೇಕ್ ಮಾಡಲು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನೇರವಾಗಿ ಬಂದು ಹೊಡೆದಂಥ ದೇವರಾಜ್ ಪಟೇಲ್ ಅವರ ಕಾರು ನುಜ್ಜುಗುಜ್ಜಾಗಿ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಎಂಬ